ಪ್ರೀತಿ ಪ್ರೀತಿಯಲ್ಲಿ ಪ್ರೇಮ ಎಲ್ಲರೂ ಮಾಡಿರ್ತೀರ ಪ್ರೀತಿ. ಬಟ್ ನಾವು ಕೆಲವೊಮ್ಮೆ ಗೊತ್ತಾಗಲ್ದಾರನೇ ತಪ್ಪು ಮಾಡ್ತಿರ್ತೀವಿ. ಆ ತಪ್ಪುಗಳ ಬಗ್ಗೆ ನಾವು ಅರ್ಥ ಮಾಡ್ಕೋತೀವಿ ತಪ್ಪಾಗಿದ ಮೇಲೆ. ಸೊ ನಾನು ಹೇಳುವುದೇನೆಂದರೆ, ಒಬ್ಬ ಹುಡುಗಿಗೆ ಲವ್ ಮಾಡಿದ ತಕ್ಷಣ ಆ ಹುಡುಗಿ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗುತ್ತೆ. ಅದು ಹೇಗಾಗುತ್ತೆ ಅನ್ನೋದು ಗೊತ್ತಾಗೋಲ್ಲ. ಕೆಲವೊಂದು ಟೈಮಲ್ಲಿ ಕೆಲವೊಬ್ಬರು ಮಾಡಿರುತ್ತಾರೆ, ಆ ಹುಡುಗಿಗೋಸ್ಕರ ಮಾತಾಡಬೇಕು ಅಂತ ಒಂದು ಮೊಬೈಲ್ ಇಸ್ಕೊಡುತ್ತಾರೆ, ಇಲ್ಲ ಹುಡುಗಗೆ ಅಥವಾ ಹುಡುಗಿಗೆ ಮೊಬೈಲ್ ಇಸ್ಕೊಡುತ್ತಾರೆ. ಅದು ಇಸ್ಕೊಡೋ ಮುಂದೆ ಏನಂತ ಹೇಳುತ್ತಾರೆ ಅಂತಂದರೆ, ಇದು ಮೊಬೈಲು ನಿನ್ನ ಸಲುವಾಗಿ ಇಸ್ಕೊಟ್ಟಿದ್ದೀನಿ, ಯಾರಿಗೂ ಕಾಲ್ ಮಾಡಬಾರದು, ಕೇವಲ ನನಗೆ ಮಾತ್ರನೇ ಕಾಲ್ ಮಾಡಬೇಕು, ಈ ನಂಬರ್ ನನ್ನ ಹತ್ರನೇ ಇರಬೇಕು, ಯಾರು ಮಾಡಿದ್ರು ಲಿಫ್ಟ್ ಮಾಡಬಾರದು ಅಂತ ಹೇಳಿ ಕೊಟ್ಟಿರುತ್ತಾನೆ. ಯಾರಿಗೆ? ಹುಡುಗಿ ಆಗಲಿ ಹುಡುಗ ಆಗಲಿ ಅಥವಾ ಇಬ್ಬರಲ್ಲಿ. ಓಕೆ. ಸೊ ಗೊತ್ತಿಲ್ದನೋ ಗೊತ್ತಿದ್ರೂ ಕೂಡ ತಪ್ಪು ಮಾಡಿರುತ್ತಾರೆ ಕೆಲವೊಬ್ಬರು ಏನಂತ ಹೇಳ್ತಾರೆ, ಕೋನಾದ ಮೊಬೈಲ್ ಸ್ವಲ್ಪ ಹುಡುಗ ಮೊಬೈಲ್ ಬಿಜಿ ಬರಲ್ಲಂಗಿದ್ರೆ ತುಂಬ ಖುಷಿ ಆಗುತ್ತಾನೆ. ಓಹೋ, ನಿಜಾಯಿತಿ ಇದ್ದಾಳಲ್ಲಪ್ಪ ಅಂತ. ಏಕೆಂತಂದರೆ ಯಾರಿಗೂ ಮಾತಾಡ್ತಲ್ಲ, ಸ್ವಿಚ್ ಆಫ್. ಬಟ್ ಅವನಿಗೆ ಗೊತ್ತಾಗಲ್ಲ, ಡೌಟ್ಗಳನ್ನು ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಆ ಹುಡುಗಿಯಲ್ಲಿ ಹುಡುಗಲ್ಲಿ ಏನು ಮಾಡ್ತಾನೆ, ತಪ್ಪು ಮಾಡಬೇಕಂತ ಮನಸ್ಸಲ್ಲಿ ಇದ್ದರೆ ಅದು ಹೇಗಾದರೂ ಮಾಡಬಹುದು. ನೀನು ಹೇಳಿದ್ರಿ ಅಲ್ಲ ಅವ್ರ ಮನಸ್ಸಲ್ಲಿ, ನೀನು ಅದು ಹಿಡಿಯೋಕೆ ಆಗಲ್ಲ. ಸಪೋಸ್ ನೀನು ಸ್ವಿಚ್ ಆಫ್ ಆಗಿದೆ ಅಂತ ಸಂತೋಷನಲ್ಲಿ ಇರ್ತೀನಿ, ನನ್ನ ಹುಡುಗಿಯಾಗಲಿ ಹುಡುಗ ಆಗಲಿ ಕ್ಯಾರೆಕ್ಟರ್ ಚೆನ್ನಾಗಿದೆಪ್ಪ, ನನಗೆ ಬಿಟ್ಟು ಯಾರಿಗೆ ಮಾತಾಡೋದಿಲ್ಲ ಅಂತ ಅನ್ಕೋತೀಯ. ಅಲ್ಲಿ ನಡೀತಿರೋದೇನು ಪಾಸಿಟಿವ್ ನೆಗೆಟಿವ್ ಅರ್ಥ ಮಾಡ್ಕೊಳ್ಳಿ ನೀವೇ. ಆ ಹುಡುಗಿ ಅನ್ಕೊಳ್ಳಿ ಎಕ್ಸಾಂಪಲು. ಸೊ ನೀನು ಅನ್ಕೋತ ಆ ಥರ ಅನ್ಕೋತಿ. ಬಟ್ ಆ ಹುಡುಗಿ ಮಾಡೋದೇನು ಅಂತಂದರೆ, ಒಂದು ಟೈಮಲ್ಲಿ ನಿನಗೆ ಬಿಜಿ ಬಂದರೆ ನಿನ್ನ ಹಾರ್ಟನ್ನು ಬ್ರೇಕ್ ಆಗುತ್ತೆ. ಅಲ್ಲಿ ಬಿಜಿ ಬಂತಲ್ಲಪ್ಪ ಅಂತ ನಿನ್ನ ಮನಸ್ಸನ್ನೇ ಕದ್ದೋಗುತ್ತೆ. ಅದೊಂದು ಭಯ ಸ್ಟಾರ್ಟ್ ಆಗುತ್ತೆ, ಆ ಕೋಪ ಬರುತ್ತೆ, ಏನು ಡೌಟ್ ಬರುತ್ತೆ ಗೊತ್ತಾಗೋದಿಲ್ಲ. ಫುಲ್ ನೆಗೆಟಿವ್. ಒಂದು ಸಾರಿ ಬಿಜಿ ಬಂದರೆ ಸರಿ, ಯಾರಿಗೆ ಮಾತಾಡ್ತಿ ಕೇಳಬಾರ್ದಂತ ಮನಸ್ಸಲ್ಲಿ ಅನ್ಕೊಂಡರೂ ಕೂಡ ಕೇಳ್ತೀಯ, ಅದು ಕಂಟ್ರೋಲ್ ಆಗಲ್ಲ ಮನಸ್ಸಿನಿಂದ ಬರುವ ಮಾತುಗಳನ್ನು. ಸೊ ಹುಡುಗಿ ಕೇಳಿದ ನಂತರ ಏನು ಹೇಳ್ತಾಳೆ ಕೂನಾದ, ನಾನು ನಮ್ಮ ಫ್ರೆಂಡ್ ಜೊತೆ ಮಾತಾಡ್ತೀನಿ, ಇಲ್ಲ ಬೇರೆ ಒಟ್ಟ ತಪ್ಪು ಮಾಡಿದ್ದನ್ನು ಹೇಳೋದಿಲ್ಲ. ಅದನ್ನು ಹೇಗಾದರೂ ತಿಳ್ಕೊಳ್ತೀಯ, ಇದು ಸುಳ್ಳು ಹೇಳ್ತಾ ಇದ್ದಾರಂತ. ಆದರೂ ಕೂಡ ಹಂಗೆ ಹೇಳ್ತಾರೆ. ಸರಿ, ಒಂದು ಸಾರಿ ನಂಬಿಕೆ ಇದೆ, ಓಕೆ, ಆ ಹುಡುಗಿ ಮೇಲೆ ನಂಬಿಕೆ ಇದೆ, ಬಾರ್ ಬಿಜಿ ಬರ್ತಾ ಇದೆ, ಓಕೆ. ಒಂದಿಲ್ಲ ಒಂದು ದಿನದಲ್ಲಿ ಗೊತ್ತಾಗುತ್ತೆ ನೀವೆಷ್ಟೇ ತಪ್ಪು ಮಾಡಿದ್ರು. ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನಂದರೆ, ಮೊಬೈಲು ಸಿಮ್ಮನ್ನು ನೀನು ಕೊಟ್ಟಿರುವ ಸಿಮ್ಮು ಬೇರೆ ಮೊಬೈಲಲ್ಲಿ, ಅಂದರೆ ನೀ ಕೊಟ್ಟಿರುವ ಮೊಬೈಲು ಅವರು ಬೇರೆ ಸಿಮ್ಮು ನಿನ್ನ ಮೊಬೈಲಲ್ಲಿ ಹಾಕಿ ಅವ್ರಿಗೆ ಮಾತಾಡಿರ್ತಾರೆ, ಆ ಸಿಮ್ ಬಂದಾಗುತ್ತೆ. ಅವಾಗ ನೀವೇನು ತಿಳ್ಕೊತೀರಾ, ನನ್ನ ಜೊತೆ ಬಿಟ್ಟು ಯಾರ ಜೊತೆನೂ ಮಾತಾಡೋದಿಲ್ಲ ಅಂತ ನೀವು ತಿಳ್ಕೊತೀರ. ಬಟ್ ಆ ಸಿಮ್ಮನ್ನು ಸೈಡಿಗೆ ಇಟ್ಟುಬಿಟ್ಟು ಅವರು ಬೇಕಾಗಿರೋದು ಸಿಮ್ಮನ್ನು ಆ ಮೊಬೈಲ್ನಲ್ಲಿ ಹಾಕ್ಕೊಂಡು ಅವ್ರು ಬೇಕಾಗಿರೋ ವ್ಯಕ್ತಿಗೆ ಮಾತಾಡಿರ್ತಾರೆ. ಇದು 100% ಇದು ನಾನು ಕಣ್ಣಾರ ನೋಡಿದೆ. ಕೆಲವೊಂದು ಘಟನೆಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಅಕ್ಕಪಕ್ಕದಲ್ಲಿ ನೋಡಿರಬಹುದು. ಸೊ ಹೀಗೆ ಗೊತ್ತಿಲ್ಲದ ತಪ್ಪು ಗೊತ್ತು ಇಟ್ಕೊಂಡು ತಪ್ಪು ಮಾಡಿರುತ್ತಾರೆ. ಲವ್ ಅಂದರೆ ಅದಕ್ಕೆ ಅಂತಾರೆ ನಿಜಾಯಿತಿ ಅನ್ನೋದು. ನಿಜಾಯಿತಿ ಯಾರೂ ಇಲ್ಲಪ್ಪ. ನೀ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೋತಿ ಅಂದರೆ ಅಷ್ಟು ನೀನು ಅಳಪಾತೀಯ, ಅಷ್ಟು ಕಷ್ಟ ನೋವು ಅನುಭವಿಸ್ತೀಯ. ಕೆಲವೊಂದು ಟೈಮ್ನಲ್ಲಿ ಏನಂತಂದರೆ ನಿಜಾಯಿತಿ ಅನ್ಕೊಂಡು ಸಡನ್ಲಿ ಆಗಿ ನೀನು ಕೊಟ್ಟಿರುವ ಮೊಬೈಲ್ ಬಿಜಿ ಬಂದರೆ ನಿನ್ನ ಮನಸ್ಸು ತಾಳಕ್ಕಾಗೋದಿಲ್ಲ. ನಿನ್ನ ಮೈಂಡೆಲ್ಲ ಖರಾಬ್ ಆಗುತ್ತೆ, ನೀನು ಕೆಲಸದಲ್ಲಿ ಧ್ಯಾನ ಇರೋದಿಲ್ಲ, ಯಾವಾಗ ಮಾತಾಡಿ ಯಾವಾಗಿಲ್ಲ, ಯಾಕೆ ಹಿಂಗೆ ಮಾಡಿದ್ರೆ ನೆಗೆಟಿವ್, ಫುಲ್ಲು ನೆಗೆಟಿವ್ ಹಬ್ಬ. ಸೊ ನಾನು ಹೇಳ್ತಿರೋದು ಏನಂತಂದರೆ, ಯಾರಿಗೂ ಮೊಬೈಲ್, ನಿನ್ನ ಲವರ್ ಎಷ್ಟೇ ನಿನ್ನ ಲವರ್ ಆಗಲಿ, ಮೊಬೈಲ್ ಅಂತೂ ಅಸಲೇ ಇಸ್ಕೊಳ್ಳೋಕೆ ಹೋಗ್ಬಿಡ್ರಿ. ಇಸ್ಕೊಟ್ರೆ ಅಂತ ತಿಳ್ಕೊ, ಅದು ಯಾರಿಗೂ ಅಂತ ನಿಜಾಯಿತಿ ಸಿಗಬೇಕಂದ್ರೆ ಅದೃಷ್ಟವಂತ ಇರಬೇಕಾಗಿತ್ತು. ನಿನಗೆ ಮಾತಾಡಬೇಕು ಅಂತ ಸರಿ ನೀವು ಕೊಟ್ಟಿರ್ತಾರೆ ನಂಬಿಕೆ, ಅದು ಓಕೆ. ನೀನು ಒಂದು ಸಾರಿ ಮಾತಾಡಿದ್ರೆ ಬೇರೆಯವ್ರ ಜೊತೆ 2 ಸಾರಿ ಮಾತಾಡಿರ್ತಾರೆ. ಅವಾಗ ನಿನಗೆ ಕೇಳಿದ್ರೆ ನೀ ಕೆಲವೊಂದು ಟೈಮ್ನಲ್ಲಿ ಫೋನ್ ಮಾಡೋದಿಲ್ಲ. ಯಾಕಂದರೆ ಗೊತ್ತಿರುತ್ತೆ ಈ ಟೈಮ್ನಲ್ಲಿ ನೀನು ಫೋನ್ ಮಾಡೋದಿಲ್ಲ.
ಕೆಲವು ಗೊತ್ತಿಲ್ಲದ್ರೆ ನಾವು ಫೋನ್ ಮಾಡಿರ್ತೀವಿ, ಸ್ವಲ್ಪ ಬ್ಯುಸಿ ಬಂದರೆ ಮನಸ್ಸು, ಹಾರ್ಟು ಬ್ರೇಕ್ ಆಗುತ್ತೆ. ಅದು ಕಂಟ್ರೋಲೇ ಆಗೋದಿಲ್ಲ. ತುಂಬ ಜೊತೆ ನೋಡಿದ್ದೀನಿ, ತುಂಬ ನೋವು ಪಡೆದಿದ್ದೀನಿ. ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳಿ. ಯಾರಿಗೂ ಮೊಬೈಲನ್ನು ಇಸ್ಕೊಳ್ಳಕ್ಕೆ ಹೋಗಬೇಡಿ. ಎಂಥ ಪ್ರೀತಿ ಸರಿ, ಹಾಗಾದರೆ ಭೂಮಿಯಲ್ಲಿ ಎಲ್ಲರೂ ಕೆಟ್ಟರು, ಅದು ನಾ ಹೇಳ್ತಾ ಇಲ್ಲ. ಕೆಲವು ಘಟನೆಗಳು ನಡೆದಿದೆ. ನಿಮ್ಮ ಲವರ್ ಅಂತ ನೀವು ಮಾಡ್ತಾ ಇರ್ತೀರಲ್ಲ, ಎಲ್ಲರೂ ಒಳ್ಳೆಯವರೇ ಅಂತ ಈ ಭೂಮಿಯಲ್ಲಿ ಇರಲ್ಲ. ಒಳ್ಳೆಯವ್ರು ಇದ್ದಾರೆ, ಬಟ್ ನಾವು ನಿಜಾಯಿತಿ ಇರ್ಬೇಕಂತಂದರೆ ನನ್ನ ಹತ್ರ ಮೊಬೈಲ್ ಇರಬೇಕಂತೂ ಏನಿಲ್ಲ. ನೀನು ಮಾತಾಡ್ಬೇಕಾದ್ರೆ ಯಾರ್ದಾದ್ರೂ ಫೋನ್ ತಗೊಂಡು ಮಾತಾಡಬಹುದು. ಮೊಬೈಲ್ ಇದ್ದರೆ ಮೊಬೈಲ್ ಇಸ್ಕೊಟ್ಟಿದ್ದ ಮೇಲೆ ಅವ್ರು ತಪ್ಪು ಮಾಡಿರ್ತಾರ, ತಪ್ಪು ಮಾಡಲ್ಲ. ನೋಡಿ, ಒಂದು ಮಾತು ಹೇಳ್ತೀನಿ, ನನಗೆ ಗೊತ್ತಿರೋದು. ನೀವು ಮೊಬೈಲ್ ಒಂದು ಹುಡುಗಿಗೆ ಇಸ್ಕೊಟ್ರಿ, ಹುಡುಗಿ ಅಲ್ಲಿ ಹುಡುಗಾಲು ಇಸ್ಕೊಟ್ಟಿದ್ರೆ ಅನ್ಕೊಳ್ಳಿ, ನೀವು ಎಷ್ಟು ದಿನ ನಿಜಾಯಿತಿ ಇದ್ದಿದ್ದಲ್ಲ, ಒಂದು ಸಾರಿ ಆ ಹುಡುಗನಿಗೆ ಆಗಲಿ ಹುಡುಗಿನಿಗೆ ಆಗಲಿ ಬಿಜಿ ಬಂತಂದರೆ ಅವನ ಡೌಟನ್ನು ಅವಾಗಲಿಂತೆ ಸ್ಟಾರ್ಟ್ ಆಗುತ್ತೆ. ಒಂದೇ ಒಂದು ಸಾರಿ ನೀನು ಬಿಜಿ ಬಂದರೆ ಆ ಹುಡುಗನಿಗೆ 100% ನೀನು ಮತ್ತೆ ಫೋನ್ ಮಾಡ್ತಾ ಇರ್ತಾನೆ. ಯಾವಾಗಾದ್ರೂ ಅವ ಮನಸ್ಸಲ್ಲಿ ಸ್ವಚ್ಛತವನ್ನು ಮೇಂಟೈನ್ ಮಾಡಿರ್ತಾನೋ, ನೀನು ಫೋನೇ ಮಾಡೋದಿಲ್ಲ. ಯಾವಾಗಾದ್ರೂ ನಿನಗೆ ಏನೋ ಕಾಮನ್ ಆಗಿ ಫೋನ್ ಮಾಡಿರುತ್ತಾನೋ, ಅವಾಗ ಬಿಜಿ ಬಂದ ತಕ್ಷಣ ಆ ಹುಡುಗ ಮತ್ತೆ ಕಾಲ್ ಮಾಡ್ತಾ ಇರ್ತಾನೆ. ಡೌಟನ್ನು ಮನಸ್ಸಲ್ಲಿ ಕ್ರಿಯೇಟ್ ಆಗುತ್ತಾ ಇರುತ್ತೆ. ಕಣ್ಣಾರ ನೋಡಿದ್ದೀನಿ. ಯಾರಿಗಾದ್ರೂ ಲವ್ ಮಾಡಿದರೆ ಮನಸ್ಸಲ್ಲಿ ಮಾಡಿಕೊಳ್ಳಿ. ಜಾಸ್ತಿ ನೀವು ಅವ್ರ ಮೇಲೆ ಪ್ರೀತಿ ಇಟ್ಕೋಬೇಡಿ. ನಿಂದು ನೀನೇ ಪ್ರೀತಿ ಮಾಡೋಕು, ನಿಮ್ಮ ತಾಯಿ ತಂದೆಗೆ ಪ್ರೀತಿ ಮಾಡಿ. ಲವ್ ಇವೆಲ್ಲ ಶಾಶ್ವತವಲ್ಲಪ್ಪ. ನಾನು ಹೇಳ್ತಿರೋದೇನೆಂದರೆ, ಕೆಲವೊಂದು ಎಕ್ಸ್ಪೆಕ್ಟೇಷನ್ ಮಾಡಿಬೇಡಿ. ನೀವು ಕೆಲವೊಂದು ಗಿಫ್ಟ್ಗಳನ್ನು ಕೊಡಬೇಡಿ. ಅವ್ರು ನಿನ್ನ ಜೊತೆ ಮಾತಾಡಬೇಕಂತ ನೀವು ಕೆಲವೊಂದು ಎಕ್ಸ್ಪೆಕ್ಟೇಷನ್ ಮಾಡಿನೇ ಅವ್ರಿಗೆ ವಸ್ತುಗಳನ್ನು ಕೊಡಬೇಡಿ. ಪ್ರಾಬ್ಲಮ್ಸ್ ಆಗುತ್ತೆ. ಇದೇ ನಾನು ಹೇಳ್ತಿರೋದು. ಇನ್ನೂ ಮುಂದೆ ಹೇಳ್ಬೇಕು ಭಾಳ, ಬಟ್ ನನಗೆ ಹೇಳೋ ಮನಸ್ಸು ಆಗ್ತಾಯಿಲ್ಲ, ನೋವಾಗ್ತಾ ಇದೆ. ನೀವೇ ಅರ್ಥ ಮಾಡ್ಕೋತೀರ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಅರ್ಥವಾಗಿದ್ದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋಲಿ ತುಂಬ ಲವ್ ಬಗ್ಗೆ ಮಾತಾಡೋಣ. ಇಂಟ್ರೆಸ್ಟ್ ಫುಲ್ಲು ಬರುತ್ತೆ. ಯಾರು ತಪ್ಪು ಮಾಡ್ತಾಯಿದ್ದಾರೆ ಅದೆಲ್ಲ ಲವ್ವನ್ನು ತಲೆಯಲ್ಲಿ ಇಟ್ಕೊಂಡಿದ್ದೆಲ್ಲ ಡಿಲೀಟ್ ಮಾಡಿಬಿಡಿ. ಸ್ವೇಚ್ಛತವಾಗಿ ಇರಿ. ಲವ್ವನ್ನು ಮಾಡೋಕ್ಕೆ ಹೋಗಬೇಡಿ. ಮಾಡಿದರೂ ಕೂಡ ಸ್ವಲ್ಪ ಮಾಡಿ. ಜಾಸ್ತಿ ನಿಮ್ಮ ಕೆಲಸವನ್ನು ಮಾಡ್ಕೊಳ್ಳಿ. ಲವ್ ಸ್ವಲ್ಪ ಮಾಡಿ. ಅಷ್ಟೇ ನಾನು ಹೇಳ್ತಿರೋದು. ಥ್ಯಾಂಕ್ ಯು ಸೋ ಮಚ್.